ಈ ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡ್ತಿದೆ ಜಾತಿ ಗಣತಿ. ಹೊಸದಾಗಿ ಮತ್ತೆ ನಡೆಯಲಿದೆ ಸಮೀಕ್ಷೆ. ಹೈಕಮಾಂಡ್ ನಿರ್ಧಾರಕ್ಕೆ ಏನು ಕಾರಣ? ಇದು ಚದುರಂಗದ ಎರಡನೇ ಸ್ಟೋರಿ. ಮತ್ತೊಮ್ಮೆ ಜಾತಿ ಗಣತಿ. ದೆಹಲಿಗೆ ಹೋಗಿದ್ದು ರಾಜ್ಯದಲ್ಲಿ ನಡೆದಿರುವಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಜನರ ಜೀವ ಹೋಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ನ ವರಿಷ್ಠ ನಾಯಕರುಗಳಿಗೆ ಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಹೋಗಿ ವಿವರಣೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ದೆಹಲಿಗೆ ಹೋಗಿದ್ರು. ಆದರೆ ವಾಪಸ್ ಬರ್ತಾ ಇರುವಂಥದ್ದು ಜಾತಿ ಗಣತಿಯನ್ನ ಮತ್ತೊಮ್ಮೆ ಮಾಡಿಸಬೇಕು ಅನ್ನುವಂತಹ ನಿರ್ಧಾರದೊಂದಿಗೆ. ರಾಜ್ಯದಲ್ಲಿ ಮತ್ತೊಮ್ಮೆ ಹೊಸದಾಗಿ ಜಾತಿ ಗಣತಿಯನ್ನ ನಡೆಸುವಂಥದಕ್ಕೆ ಈಗ ತೀರ್ಮಾನಗಳಾಗಿದ್ದಾವೆ. ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ನವರು ಸ್ವಾಮೀಜಿ ಸಮುದಾಯಗಳ ಒತ್ತಡದ ವಿಚಾರವನ್ನ ಮುಂದಿಟ್ಟುಕೊಂಡು ನೀವು ಮತ್ತೊಮ್ಮೆ ಸಮೀಕ್ಷೆಯನ್ನು ನಡೆಸಿ 90 ದಿನಗಳ ಒಳಗೆ ವರದಿ ಸಿದ್ಧಪಡಿಸಿ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿಯನ್ನು ನಡೆಸಿ 80 ರಿಂದ 90 ದಿವಸಗಳ ಒಳಗಡೆ ನಿಮ್ಮ ಸಮೀಕ್ಷೆಗಳನ್ನು ಮುಗಿಸಿ ಅದರ ವರದಿಯನ್ನು ಪಡ್ಕೊಳ್ಳಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. 10 ವರ್ಷ ತೆಗೆದುಕೊಂಡಿದ್ರು ಮೊದಲ ಗಣತಿಯ ವರದಿ ಹೊರಗಡೆ ಬರಬೇಕು ಅಂತೇಳಿ. ಆದರೆ 11 ವರ್ಷ ಆಗಿತ್ತು. ಸರಿಯಾಗಿ 11 ವರ್ಷದ ನಂತರ ಅದು ಸಚಿವ ಸಂಪುಟ ಸಭೆಯಲ್ಲಿ ಟೇಬಲ್ ಆಗಿತ್ತು, ಅದನ್ನು ಮಂಡನೆ ಮಾಡಲಾಗಿತ್ತು. ಈಗ ಮತ್ತೊಮ್ಮೆ ಸಮೀಕ್ಷೆಯನ್ನು ನಡೆಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಯಾಕೆ ಜಾತಿ ಗಣತಿಗೆ ಮರು ಸಮೀಕ್ಷೆ ಅಂತೇಳಿ ಇದನ್ನ ಕರೀತಾ ಇದ್ದಾರೆ? ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ನಡೆಸಲು ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಕರ್ನಾಟಕದಲ್ಲಿ 2014ರಲ್ಲಿ ಸಮೀಕ್ಷೆಯನ್ನ ಮಾಡಿದ್ರು. ಈಗ 2025ರಲ್ಲಿ ಈಗ ಸೂಚನೆ ಹೋಗಿದೆ ಅಷ್ಟೇ. ನಿರ್ಧಾರ ರಾಜ್ಯ ಸರ್ಕಾರದ್ದಾಗತ್ತೆ. ಯಾವತ್ತಿಂದ ಶುರು ಆಗುತ್ತೆ ಅದು ಬಹುತೇಕ ಈ ವರ್ಷದ ಅಕ್ಟೋಬರ್ ತಿಂಗಳಿನಲ್ಲೇ ಮಾಡ್ತಾರಾ ಅಥವಾ ಮುಂದಿನ ವರ್ಷದ ಏಪ್ರಿಲ್ ಮೇಗೆ ಅದನ್ನು ತೆಗೆದುಕೊಂಡು ಹೋಗ್ತಾರಾ ಗೊತ್ತಿಲ್ಲ. ಆದರೆ ಇಮಿಡಿಯೇಟ್ ಆಗಿ ನೀವು ಮತ್ತೊಮ್ಮೆ ಜಾತಿ ಗಣತಿಯನ್ನು ಮಾಡಿ ಅನ್ನುವಂಥದ್ದು. ಜಾತಿ ಗಣತಿಯ ಹೊಸ ಸಮೀಕ್ಷೆಯನ್ನು ನಡೆಸಿ ಸಮಯ ಮಿತಿಯಲ್ಲಿ ಅದನ್ನು ಮುಗಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾಲಮಿತಿಯಲ್ಲಿ ನೀವು ಅದನ್ನು ಮುಗಿಸ್ಬೇಕು, ಸಮಯವನ್ನು ನಿಗದಿಪಡಿಸ್ಕೊಂಡೇ ನೀವು ಈ ಗಣತಿಯನ್ನು ಮಾಡಬೇಕು, ಸಮೀಕ್ಷೆಯನ್ನು ಮುಗಿಸ್ಬೇಕು ಅಂತ ಹೇಳಿ. ಹಲವು ಸಮುದಾಯಗಳ ವಿರೋಧದ ಹಿನ್ನೆಲೆಯಲ್ಲಿ ಈ ಮರು ಸಮೀಕ್ಷೆಗೆ ಸೂಚನೆಯನ್ನು ನೀಡಲಾಗಿದೆ. ಅಂದರೆ 10 ವರ್ಷ ಆಗಿದೆ, ಡಾಟಾ ಎಲ್ಲ ಹಳತಿದೆ, ನಮ್ಮವ್ರ ಸಂಖ್ಯೆ ಜಾಸ್ತಿ ಇದೆ, ಅವರ ಸಂಖ್ಯೆ ಸರಿ ಇಲ್ಲ, ಇವರ ಸಂಖ್ಯೆ ಸರಿ ಇಲ್ಲ ಅನ್ನುವಂಥ ಪ್ರಬಲ ಸಮುದಾಯಗಳು ವಿರೋಧ ಮಾಡ್ತಾ ಇದ್ರು. 10 ವರ್ಷಗಳ ಹಿಂದಿನ ಸಮೀಕ್ಷೆ ಆಧರಿಸಿ ವರದಿ ಜಾರಿಗೆ ಈಗ ಕಾಂಗ್ರೆಸ್ನವರಿಗೆ ಹಿಂದೇಟು ಹಾಕ್ತಾ ಇದ್ದಾರೆ. ನೋಡಿ, ಬಹಳ ದೊಡ್ಡ ನಿರೀಕ್ಷೆಯನ್ನ ಹಲವು ಸಮುದಾಯಗಳವರು ಇಟ್ಕೊಂಡಿದ್ರು. ಆದಷ್ಟು ಬೇಗನೆ ನಮಗೆ ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಪಾಲು ಸಿಗುತ್ತೆ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ವಿಚಾರಗಳಲ್ಲಿ ಅಂತೇಳಿ. ಆದರೆ ಆ ಪಾಲು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದೆ. 10 ವರ್ಷಗಳ ನಂತರದ ನಾವು ಇನ್ನೊಂದು ಬಾರಿ ಸಮೀಕ್ಷೆ ನಡೆಸೋಣ, ಹೊಸದಾಗಿ ಸರ್ವೆ ನಡೆಸಿ ನಂತರ ಜಾತಿ ಗಣತಿ ವರದಿ ಜಾರಿಗೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಜಾತಿ ಗಣತಿಯ ವರದಿಯನ್ನು ರೆಡಿ ಮಾಡಬೇಕು ಅಂತ ಹೇಳುವಂಥದ್ದು. ಈಗ ಹೊಸದಾಗಿ ಸಮೀಕ್ಷೆ ನಡೆಸಿದ ತಕ್ಷಣ ಡಾಟಾ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಈ ವಿಚಾರದಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಹೇಳಿದ್ದೇನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇನ್ ಕಾಸ್ಟ್ ಸೆನ್ಸಸ್ ಇಶ್ಯೂ, ಕಾಂಗ್ರೆಸ್ ಪಾರ್ಟಿ ಈಸ್ ಥಿಂಕಿಂಗ್ ದಟ್ whatever Karnataka government has done on caste census, that has to be agreed in principle. But there are some apprehension from some section of the communities and people about the counting of the caste census. Since the caste census was done by the Karnataka government 10 years before, the data has been little bit old. Therefore, we are suggested to the Chief Minister, Congress party suggested to the Chief Minister, do a re-enumeration process within stipulated time, like 60 days, 70 days, 80 days, whatever Chief Minister and government is thinking. Do a re-enumeration on these numbers. ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದ್ದಾರೆ. ನಮ್ಮ ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ, ಇನ್ ಪ್ರಿನ್ಸಿಪಲ್ ಅದು ಅಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಎನ್ಯುಮರೇಷನ್ ಆಫ್ ದಿ ಕಾಸ್ಟ್ ಸರ್ವೆ ಅದನ್ನ ಬಿಕಾಸ್ ಅದು ಹಳೆಯದಾಗಿರೋದ್ರಿಂದ
2015-16 10 ವರ್ಷ ಆಗ್ಬಿಟ್ಟಿದೆ, 9-10 ವರ್ಷಗಳು. ಅದಕ್ಕೋಸ್ಕರ ಇನ್ಯುಮರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ. ಮತ್ತೊಮ್ಮೆ ಸಮೀಕ್ಷೆಯನ್ನು ಮಾಡಬೇಕು. ಇಲ್ಲಿ ಇದನ್ನ ಪದಗಳು ಏನೇ ಇದ್ರೂ ಕೂಡ ಮತ್ತೊಮ್ಮೆ ಈ ಲೆಕ್ಕವನ್ನು ಹಾಕಬೇಕು ಅಂತ ಹೇಳುವಂಥದ್ದು. ಹಾಗಾದ್ರೆ ಪ್ರಶ್ನೆ ಇರೋದು ಎರಡು. ಇನ್ ಪ್ರಿನ್ಸಿಪಲ್ ಆಗಿ ನಾವು ಒಪ್ಕೊಳ್ತೀವಿ ಅಂದ್ರೆ ತಾತ್ವಿಕವಾಗಿ ನಾವು ಈ ವರದಿಯನ್ನು ಅಂಗೀಕರಿಸಿದ್ದೀವಿ, ತಾತ್ವಿಕವಾಗಿ ಮಾತ್ರ ಇದನ್ನ ಅಂಗೀಕಾರ ಮಾಡುತ್ತಾ ಇರುವಂಥದ್ದು ಸರ್ಕಾರ, ಹೊರತು ಅದು ಜಾರಿಗೊಳಿಸುವಂತಹ ವರದಿ ಆಗಿರೋದಿಲ್ಲ. ತಾತ್ವಿಕ ಅಂಗೀಕಾರ ಅಂತ ಹೇಳಿದ್ರೆ ನಾವು ರಿಜೆಕ್ಟ್ ಮಾಡಿಲ್ಲ ಇದನ್ನ ಅಂತೇಳಿ ಅಷ್ಟೇ ಅರ್ಥ. ಈಗ ಇಲ್ಲಿ ಸರ್ಕಾರದ ಹಾಗಾದ್ರೆ ಹಿಂದಿನ ಗಣತಿಯ ಗತಿ ಏನು? 2014ರಲ್ಲಿ ಮಾಡಿದಂಥ ಜಾತಿ ಗಣತಿಯ ವರದಿಯ ಗತಿ ಏನು? ಅದೇನಾಗುತ್ತೆ? ಏಪ್ರಿಲ್ 11, 2014ರಂದು ಜಾತಿ ಗಣತಿಯನ್ನು ಆರಂಭಿಸಲಾಗಿತ್ತು. 2025ರಲ್ಲಿ 2015ರಲ್ಲಿ ಅದು ಮುಕ್ತಾಯ ಆಗುತ್ತೆ. 2025ರ ಏಪ್ರಿಲ್ 11ರಂದು ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ವರದಿ ಮಂಡನೆ ಕೂಡ ಮಾಡಲಾಗಿತ್ತು. ಮತ್ತು ಈಗ ಮಂಡನೆ ಆಗಿರ್ತಕ್ಕಂಥ ಜಾತಿ ಗಣತಿಯ ವಿಚಾರದಲ್ಲಿ ನಿರ್ಧಾರವನ್ನ ರಾಜ್ಯ ಸರ್ಕಾರ ಇದುವರೆಗೆ ಕೈಗೊಂಡಿಲ್ಲ. ಸಂಪುಟದಲ್ಲಿ ಇದುವರೆಗೂ ಕೂಡ ನಿರ್ಧಾರ ಆಗಿಲ್ಲ. ಈಗ ಅಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಇನ್ ಪ್ರಿನ್ಸಿಪಲ್ ಅಗ್ರೀಡ್ ಅಂತ ಹೇಳಿದ್ದಾರೆ. ಆದರೆ ಸಂಪುಟದಲ್ಲಿ ಜಾತಿ ಗಣತಿ ಅಂಗೀಕಾರ ಅಥವಾ ತಿರಸ್ಕಾರ ಯಾವುದು ಕೂಡ ಆಗಿಲ್ಲ, ಯಾವುದನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಕೊಂಡಿಲ್ಲ. ಈಗ ಇನ್ ಪ್ರಿನ್ಸಿಪಲ್ ನಾವು ಅಗ್ರಿ ಅಂತ ಹೇಳ್ತಿದ್ದಾರೆ, ಅಂದ್ರೆ ತಾತ್ವಿಕವಾಗಿ ಒಪ್ಪಿಕೊಂಡಿದ್ದೀವಿ ಅಂತ. ಜಾತಿ ಗಣತಿ ಖರ್ಚು ಮಾಡಿದಂತಹ ಸುಮಾರು 162 ಕೋಟಿ ರೂಪಾಯಿಗಳ ಕತೆ ಏನು? ಹಾಗಾದ್ರೆ ಅದು ಏನಾಗುತ್ತೆ? ಅದರ ಗತಿ ಏನು? ಇದು ಗೊತ್ತಾಗಬೇಕಲ್ಲ. ಮತ್ತೊಮ್ಮೆ ಜಾತಿ ಗಣತಿ ನಡೆಸಲು ರಾಜ್ಯ ಸರ್ಕಾರ ಎಷ್ಟು ಖರ್ಚು ಮಾಡುತ್ತೆ? ಸುಮ್ಮನೆ ಅಂತೂ ಯಾವುದೇ ಸಮೀಕ್ಷೆ ನಡೆಯೋದಿಲ್ಲ. ಅದಕ್ಕೂ ಕೋಟಿಗಟ್ಟಲೆ ಹಣ ಖರ್ಚು ಮಾಡಲೇಬೇಕು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಹಾಗಾದ್ರೆ ಅದಕ್ಕೆ ಎಲ್ಲಿಂದ ಹಣವನ್ನು ಹೊಂದಾಣಿಕೆ ಮಾಡುತ್ತೆ? ಈಗ ಸರ್ವೆ ನಡೆಸಿದರೆ ಮುಂದಿನ 3 ವರ್ಷದೊಳಗಡೆ ವರದಿ ಹೊರಬರುತ್ತಾ? ಈ ಸರ್ಕಾರದ ಅವಧಿ ಇನ್ನು 3 ವರ್ಷಗಳ ಅವಧಿ ಇರುವಂಥದ್ದು. ಈ ಸರ್ಕಾರದ ಅವಧಿ ಒಳಗಡೆ ಮತ್ತೊಂದು ಸರ್ವೆಯ ವರದಿ ಬಂದು ಹೊರಗಡೆ ಬರುತ್ತಾ? ಇಲ್ಲಿ ಅವ್ರೇನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸಮೀಕ್ಷೆ ನಾವು ಮತ್ತೆ ಈ ನಂಬರ್ಗಳನ್ನು, ಅಂದರೆ ಏನು ಜಾತಿಗಳ ಸಂಖ್ಯೆಗಳಿದಾವಲ್ಲ, ಇದನ್ನು ಇನ್ನೊಂದು ಸಲ ಎಣಿಕೆ ಮಾಡಬೇಕು ಅನ್ನುವಂಥದ್ದು ನಾವು ಯೋಚನೆ ಮಾಡ್ತಿದ್ವಿ. ಈಗ ಏನು ವರದಿ ರೆಡಿಯಾಗಿದೆ, ಜಾತಿ ಗಣತಿಯ ವರದಿ ರೆಡಿಯಾಗಿದೆಯಲ್ಲ, ಅದು ಈಗ ಇರುವಂತಹ ನಂಬರ್ಗಳ ಆಧಾರದ ಮೇಲೆ ಇರುವಂತಹ ಶಿಫಾರಸುಗಳಾಗಿರ್ತವೆ. ಹಾಗಾಗಿ ನೀವು ಹೊಸದಾಗಿ ನಂಬರ್ಗಳನ್ನು, ಜಾತಿಯ ನಂಬರ್ಗಳನ್ನು ಫೈಂಡ್ ಔಟ್ ಮಾಡಿದ ತಕ್ಷಣವೇ ನೀವು ಹಳೆಯ ವರದಿ ಆಧಾರದ ಮೇಲೆ ಹೊಸ ನಂಬರ್ಗಳನ್ನು ನೀವು ಹೇಳೋಕ್ಕಾಗೋದಿಲ್ಲ. ಹೊಸ ನಂಬರ್ಗಳ ಆಧಾರದ ಮೇಲೆ ನೀವು ವರದಿಯನ್ನು ರೆಡಿ ಮಾಡಬೇಕಾಗುತ್ತೆ, ರೆಕಮೆಂಡೇಶನ್ಸ್ ಅನ್ನು ಮಾಡಬೇಕಾಗತ್ತೆ. ಪ್ರಬಲ ಜಾತಿಗಳ ಒತ್ತಡಕ್ಕೆ ಮಣಿದು ನಿರ್ಧಾರ ಬದಲಿಸಿದ ಕಾಂಗ್ರೆಸ್ ಹೈಕಮಾಂಡ್. ಯಾಕಂದ್ರೆ ಇಲ್ಲಿ ಪ್ರಬಲ ಸಮುದಾಯಗಳು ಇದನ್ನು ವಿರೋಧಿಸ್ತಾ ಇದ್ವು, ಹಿಂದುಳಿದ ವರ್ಗಗಳು ಇದನ್ನು ಸ್ವಾಗತಿಸಿದ್ವು, ದಲಿತ ಸಮುದಾಯಗಳು ಇದನ್ನು ಸ್ವಾಗತಿಸಿದ್ವು. ಆದರೆ ವಿರೋಧ ಇದ್ದಂಥದ್ದು ಪ್ರಬಲ ಸಮುದಾಯಗಳಿಂದ. ಹಾಗಾದ್ರೆ ಈ ಪ್ರಬಲ ಸಮುದಾಯಗಳ ವಿರೋಧಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಣಿದಿದೆಯಾ? ಈ ಕಾರಣಕ್ಕಾಗಿ ಅವರು ಈಗ ಮತ್ತೊಂದು ಬಾರಿ ನಾವು ಮರು ಸಮೀಕ್ಷೆ, ಮತ್ತೆ ಮರು ಎಣಿಕೆಯನ್ನು ಮಾಡ್ತೀವಿ ಅಂತ. ಮರು ಎಣಿಕೆ ಆದ ಮೇಲೆ ನೀವು ಮರು ವರದಿಯೂ ಕೂಡ ಆಗಬೇಕಲ್ವಾ? ಆ ಮರು ಎಣಿಕೆಯ ವರದಿಗಳ ಆಧಾರದ ಮೇಲೆ, ಮರು ಎಣಿಕೆಯ ನಂಬರ್ನ ಆಧಾರದ ಮೇಲೆ ನೀವು ಹಳೆ ವರದಿಯನ್ನು ಇಟ್ಕೊಂಡು ನೀವು ಚರ್ಚೆ ಮಾಡ್ತೀರಾ ಅಥವಾ ಹೊಸ ವರದಿಯನ್ನು ಬರೆದಿರ್ತೀರಾ? ಇದು ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಸರ್ಕಾರ ಇದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂತಹ ವಿಚಾರ.